ಶುರುನಲ್ಲಿ ಒಂದು ಕೊಲೆಯಿಂದ ಶುರು ಆಗುತ್ತೆ. ಕತೆ ಎಲ್ಲೋಗ್ತಿದೆ ಅಂತ ನೋಡಬೇಕಾದ್ರೆ ಸಿನಿಮಾ ಮುಗಿತಾ ಬಂದಾಗ ಗೊತ್ತಾಗಿದ್ದು PMS ಬಗ್ಗೆ ಮಾತಾಡಿರೋ ಅಂತ. ಸೊ ಇಡೀ ವರ್ಲ್ಡಲ್ಲಿ PMS ರಿಲೇಟೆಡ್ ಎಲ್ಲೂ ಕಮಿಟಿನೇ ಇಲ್ಲ. ಸೊ ಈ ಥರದೊಂದು ಕಮಿಟಿ ಆಗಬೇಕು ಅಂತ ಒಂದು ಮೆಸೇಜು ಅಥವಾ ಆ ಥರದೊಂದು ಕಂಟೆಂಟ್ ಇಟ್ಕೊಂಡಿರೋ ಮೂವಿ ನೈಸ್, ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಟೀಮ್. ಅಲ್ಲ, ವಿ ಶುಡ್ ನೋ ಎಲ್ಲ ಬಗ್ಗೆ ಎಲ್ಲ ಮೆನ್ ಶುಡ್ ನೋ ವೆನ್ ದೇ ಗೋ ಥ್ರೂ ದ ಪೀರಿಯಡ್ಸ್ ಟೈಮಲ್ಲೆಲ್ಲ ಎವ್ರಿ ಒನ್ ಶುಡ್ ಅಡ್ಜಸ್ಟ್. ಮೂವಿ ಬ್ರಿಲಿಯಂಟ್. ಇದು ಪೀರಿಯಡ್ಸ್ ಅನ್ನೋದು ಡೈರೆಕ್ಟಾಗಿ ಹೇಳೋಕ್ಕೆ ತುಂಬ ಜನ ಹಿಂದೆ ಹೋಗ್ತಾರೆ. ಬಟ್ ಈ ಟೀಮ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೆಂಗೆ ಅನಿಸ್ತದೆ? ಇಲ್ಲ, ತುಂಬ ಈಗಂತೂ ಯಾರೂ ಎಸಿಟೇಟ್ ಮಾಡಲ್ಲ ಬಿಡಿ, ಈಗಿನ ಮಕ್ಕಳು ದೇ ಆರ್ ವೆರಿ ಡೈರೆಕ್ಟ್. ಮೂವಿ ತುಂಬ ಚೆನ್ನಾಗಿದೆ. ಹುಡುಗಿರ್ಗಿಂತ ಹುಡುಗರು ಈ ಮೂವಿ ನೋಡಬೇಕಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗಲೂ ತುಂಬ ಹಳ್ಳಿ ಕಡೆ ಹುಡುಗಿರು ಪೀರಿಯಡ್ಸ್ ಬಗ್ಗೆ ಮಾತಾಡೋಕ್ಕೆ ತುಂಬ ಹೆದರ್ಕೊಂತಾರೆ. ಈವನ್ ಫ್ಯಾಮಿಲಿ ಹತ್ರನೂ ಶೇರ್ ಮಾಡ್ಕೊಳಕ್ಕೆ ತುಂಬ ಭಯ ಪಡ್ತಾರೆ. ನಾನು ಹುಡುಗಿರ್ಗೂ ಈ ಮೂವಿ ನೋಡೋಕ್ಕೆ ಸಜೆಸ್ಟ್ ಮಾಡ್ತೀನಿ. ಮೋರೋವರ್ ನನಗೂ ಬಗ್ಗೆ ಐಡಿಯಾ ಇರಲಿಲ್ಲ. ಈವನ್ ಐ ಆಮ್ ಎ ಮೆಡಿಕಲ್ ಸ್ಟೂಡೆಂಟ್ ಆಗೇನು ಕೂಡ. ಸೊ ಐ ರೆಫರ್ ಟು ಹ್ಯೂಮನ್ಸ್, ಹುಡುಗಿ ಅಂದರೆ ವುಮೆನ್ಸ್ಗೆ ಮತ್ತು ಎಕ್ಸ್ಪೆಷಲಿ ಮೆನ್ಸ್ಗೆ ನಾನು ತುಂಬ ರೆಫರ್ ಮಾಡ್ತೀನಿ ಈ ಮೂವಿ ನೋಡೋಕ್ಕೆ. ಆ್ಯಕ್ಚುಲಿ ಮೂವಿ ತುಂಬ ಚೆನ್ನಾಗಿದೆ. ಸ್ಟಾರ್ಟಿಂಗಲ್ಲಿ ಇದ್ರ ಬಗ್ಗೆ ಏನೂ ಐಡಿಯಾ ಇರಲ್ಲ. ಕನ್ಕ್ಲೂಷನಲ್ಲಿ ಈಗ ತಾನೇ ಕ್ಯಾಲೆಂಡರ್ ಅನ್ನೋ ಸಿನಿಮಾ ನೋಡ್ಕೊಂಬಂದ್ವಿ. ತುಂಬ ಅದ್ಭುತವಾಗಿತ್ತು. ಸಿನಿಮಾ ತುಂಬ ಕುತೂಹಲವಾಗಿರುತ್ತೆ. ಸಸ್ಪೆನ್ಸ್ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ನಮಗೆ ಗೊತ್ತಾಗ್ತಾಯಿಲ್ಲ. ಫಸ್ಟ್ ಹಾಫ್ ಓಕೆ, ಸೆಕೆಂಡ್ ಹಾಫ್ ಅಂತೂ ಅದ್ಭುತವಾಗಿತ್ತು. ರಮೇಶ್ ಚಂದ್ರ ಸರ್ ಅವ್ರು ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ತುಂಬ ನ್ಯಾಚುರಲ್ ಆ್ಯಕ್ಟಿಂಗ್, ಅದು ಆ್ಯಕ್ಟಿಂಗ್ ಅಂತಲೇ ಅನ್ನಿಸ್ತಾ ಇಲ್ಲ. ಸೊ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಫ್ಕೋರ್ಸ್ ಎಲ್ಲ ಕಲಾವಿದರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಅಂತೂ ನನ್ನ ಪ್ರಕಾರ ಪರ್ಸ್ನಲಾಗಿ ಪ್ರತಿಯೊಬ್ಬ ಹೆಣ್ಮಗಳು ಕೂಡ ನೋಡಬೇಕು ಅಂತ ಅನಿಸುತ್ತೆ. ಬರೀ ಹೆಣ್ಮಗಳು ಮಾತ್ರ ಅಲ್ಲ, ಹೆಣ್ಮಕ್ಳ ಜೊತೆಯಲ್ಲೇ ಇರೋ ಗಂಡ ಆಗ್ಬೋದು, ಫ್ರೆಂಡ್ ಆಗ್ಬೋದು, ಅಣ್ಣ ತಮ್ಮ ಅಪ್ಪ ಯಾರು ಬೇಕಾದಾಗ್ಬೋದು, ಪ್ರತಿ ಗಂಡು ಮಕ್ಕಳು ನೋಡಲೇಬೇಕು. ಅಫ್ಕೋರ್ಸ್ ನನಗೂ ಕೂಡ ಇವತ್ತವರೆಗೂ ಗೊತ್ತಿರಲಿಲ್ಲ ಆ ಕ್ಲೈಮ್ಯಾಕ್ಸ್ ಅದೇನು ಅಂತ. ಫಸ್ಟು ಅದೇ ಮನೆಯವ್ರ ಹತ್ರ ಮಾತನಾಡಬೇಕು ಇದ್ರ ಬಗ್ಗೆ ಅಂತ ಅನಿಸ್ತು. ಓವರಾಲ್ ಎಲ್ಲರೂ ಕೂಡ ಸಿನಿಮಾ ನೋಡಿ. ಥ್ಯಾಂಕ್ ಯು. ಲಾಸ್ಟಲ್ಲಿ ಕ್ಲೈಮ್ಯಾಕ್ಸಲ್ಲಿ ಫಿಲಮ್ ಇಂಡಸ್ಟ್ರಿಯ ಒಬ್ಬರು ದೊಡ್ಡ ಮೇನ್ ಹೀರೋಯಿನ್ ಒಬ್ಬರನ್ನ ಕರೆಸ್ಬಿಟ್ಟು ಆ ಮೆಸೇಜ್ನ ರಿವೀಲ್ ಮಾಡಿಸಿರೋದು ಎಷ್ಟು ಖುಷಿ ಆಯಿತು ಸರ್? ಅದು ತುಂಬ ಚೆನ್ನಾಗಿತ್ತು. ಅದು ಆ್ಯಕ್ಚುಲಿ ಆ ಜಾಗದಲ್ಲಿ ಒಂದು ತೂಕವಾಗಿರೋ ಕ್ಯಾರೆಕ್ಟ್ರ್ ಬೇಕು ಅಂತ ಅನಿಸುತ್ತೆ. ಯಾಕೆಂದರೆ ಕ್ಲೈಮ್ಯಾಕ್ಸಲ್ಲಿ ಅವ್ರು ಬಂದಾಗಲೇ ಮಾಲಾಶ್ರೀ ಮೇಡಮ್ ಅವರು ಬಂದಾಗಲೇ ಎಲ್ಲರೂ ತುಂಬ ಅಲರ್ಟ್ ಆಗ್ತಾರೆ. ಅದು ಅವ್ರ ಮುಖಾಂತರ ತೋರಿಸಿರೋದು ತುಂಬ ಚೆನ್ನಾಗಿದೆ. ಅದು ತುಂಬ ಖುಷಿಯಾಗುತ್ತೆ, ಹೈಲೈಟ್ ಆಗುತ್ತೆ ಅಂತ ನನಗನ್ಸುತ್ತೆ. ಹೀರೋ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಅವ್ರ ನೇಮ್ ನನಗೆ ಸರಿಯಾಗಿ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿದ್ದಾರೆ, ತುಂಬ ಕ್ಯೂಟಾಗಿದ್ದಾರೆ. ಆ ದಾಡೀಲಿ ಇರೋದಕ್ಕಿಂತ ಫಸ್ಟು ಲವ್ ಮಾಡೋ ಇದು ಬರುತ್ತಲ್ವ, ಸೊ ಅದ್ರಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಹೀರೋಯಿನ್ ಕೂಡ ಅಷ್ಟೇ. ಅಫ್ಕೋರ್ಸ್ ಆ ಕಾಮಿಡಿ ಸೀಕ್ವೆನ್ಸಲ್ಲಿ ಹೀರೋಯಿನ್ ಅವರ ಫ್ರೆಂಡ್ ಕ್ಯಾರೆಕ್ಟರ್ ಒಬ್ಬರು ಮಾಡಿದ್ದಾರೆ, ಮೇಡಮ್ ಅವ್ರು ಯಾರು, ಅವರು ಚೆನ್ನಾಗಿ. ಆ್ಯಕ್ಚುಲಿ ಕ್ಯಾಲೆಂಡರ್ ಮೂವಿನಲ್ಲಿ ನಾನು ಏನು ಗಮನಿಸ್ತೆ ಅಂತ ಹೇಳಿದ್ರೆ, ಪ್ರೀಮೆನಿಸ್ಟ್ರಿಯಲ್ ಸಿಂಡ್ರೋಮ್ PMS ಬಗ್ಗೆ ನನಗೆ ಗೊತ್ತಿರಲಿಲ್ಲ. ನಮ್ಮ ಮನೇಲಿ ಯಾಕೆ ಹಿಂಗೆ ಆಡ್ತಿದ್ದಾರೆ ಏನು ಅಂತ. ನಾನು ಎಲ್ಲಾದರೂ ಓದೋವಾಗ ಕಲಿಯೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀನಿ. ಇವಾಗ ನನಗೆ ಗೊತ್ತಾಯಿತು ಪ್ರೀಮೆನಿಸ್ಟ್ರಿಯಲ್ ಸಿಂಡ್ರೋಮ್ ಯಾಕಾಗತ್ತೆ, ಅವ್ರಿಗೆ ಅರಿವಿಲ್ದಂಗೆ ಆಗ್ತಾ ಇರುತ್ತೆ. ಇದ್ರ ಬಗ್ಗೆ ನಮ್ಮ ಮನೆಯಲ್ಲಿ ಎಷ್ಟು ಕಾನ್ಷಿಯಸ್ ಆಗಿರಬೇಕು ಅನ್ನೋದನ್ನು ನಾನು ಇದರಿಂದ ಕಲ್ತ್ಕೊಂಡೆ. ಅದಾದಮೇಲೆ ಪ್ರೆಸೆಂಟೇಷನ್ ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಡಾಕ್ಟ್ರು ಅಂತ ಹೇಳಿದಾಗ ಅವರು ನಾರ್ಮಲಾಗಿ ಯಾವಾಗಲೂ ಮಾನಸಿಕ ಆರೋಗ್ಯನ ಸ್ಥಿರವಾಗಿ ಇಟ್ಕೊಳ್ಬೇಕು. ಅದಕ್ಕೆ ಆ ಪಾತ್ರ ಸೆಟ್ಟಾಗಿದೆ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಡಾಕ್ಟ್ರುಗಳಿಗೆ ಆ ಎಮೋಷನ್ಸ್ಗಳನ್ನ ಇಟ್ಕೊಂಡ್ರೆ ಪೇಷಂಟ್ಸ್ ಜೊತೆ ಕಮ್ಯುನಿಕೇಟ್ ಮಾಡೋದು ಕಷ್ಟ ಆಗ್ಬೋದು. ಬಟ್ ಅವ್ರು ಯಾವಾಗ ತಮ್ಮ ಮೆಂಟಲ್ ಹೆಲ್ತ್ನ ಚೆನ್ನಾಗಿ ಇಟ್ಕೊಳ್ತಾರೆ ಆವಾಗ ತಮ್ಮ ಕೆಲಸ ಮಾಡ್ಬೋದು. ಇದನ್ನು ಡಾಕ್ಟ್ರು ಹೊಸ ಪ್ರಯತ್ನವಾಗಿ ಆಕಾಶ್ ಅನ್ನೋ ಪಾತ್ರ ತುಂಬಿಕೊಟ್ಟಿದೆ ಅಂತ ಹೇಳ್ಬೋದು. ಇಷ್ಟ ಆಯಿತು ಮೂವಿ, ಎಲ್ಲರೂ ನೋಡಲೇಬೇಕಾದ ಮೂವಿ.